ಪ್ರೆಸಿಡೆಂಟ್ PHF ಡಾಕ್ಟರ್ ಮಂಜುನಾಥ್ ರೇವಣ್ಕರ್ನವರೇ, ಹಾಗೆ ಕರೆಸ್ಪಾಂಡೆಂಟ್ ಆದ ಹೇಮಲತಾ ರೇವಣ್ಕರ್ನವರೇ, ಡಾಕ್ಟರ್ ಸೂರಜ್ ರೇವಣ್ಕರ್ನವರೇ, ಡಾಕ್ಟರ್ ಸೌಜನ್ಯ ರೇವಣ್ಕರ್ನವರೇ, ಹಾಗೆ ರವೀಂದ್ರ ಹರೇಕಳನವರೇ, ನೆರೆದಿರುವಂಥ ಎಲ್ಲ ಸೂರಜ್ ಸಮೂಹ ಸಂಸ್ಥೆಗಳ ಅಧ್ಯಾಪಕ ವೃಂದದವರೇ, ನೆರೆದಿರುವಂಥ ಸಾಧಾರಣ 500 ಅಂಗನವಾಡಿಯ ಮಕ್ಕಳೇ, ಬಹಳ ಒಂದು ಸಂತೋಷದ ವಿಷಯ. ಸೂರಜ್ ಸಮೂಹ ಸಂಸ್ಥೆಗಳು ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಇದು ಒಂದು ಬಹಳ ಒಂದು ಅತ್ಯದ್ಭುತ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಅಂಗನವಾಡಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ಒಂದು ತರಬೇತಿ ಕಾರ್ಯಾಗಾರ. ಈಗಿನ ಕಾಲದಲ್ಲಿ ಮಕ್ಕಳಲ್ಲಿ ಬಹಳಷ್ಟು ಆರೋಗ್ಯದ್ದು ಮತ್ತು ಬೇರೆ ಇದು ಸಮಸ್ಯೆಗಳಿವೆ. ಹಾಗೆ ಅವರ ಪೋಷಕರಿಗೂ ಈಗಿನ ಕಾಲದಲ್ಲಿ, ಈಗ ಟೈಮ್ಸ್ ಹ್ಯಾವ್ ಚೇಂಜ್. ಒಂದಾನೊಂದು ಕಾಲದಲ್ಲಿ ದೆರ್ ವಾಸ್ ಎ ಸೇಯಿಂಗ್, ಸ್ಪೇರ್ ದ ರಾಡ್ ಆ್ಯಂಡ್ ಸ್ಪಾಯಿಲ್ ದ ಚೈಲ್ಡ್ ಅಂತ. ಅಂದರೆ ಪೆಟ್ಟು ಹೊಡೆದೇ ಮಕ್ಕಳನ್ನು ಸರಿ ಮಾಡೋದು, ಅದು ಈಗ ಹೋಗಿದೆ. ಈಗ ಪೆಟ್ಟು ಹೊಡೆದೇ ಗೊತ್ತುಂಟಲ್ಲ, ಎಲ್ಲ ಬರ್ತಾರೆ. ಅದರಿಂದಾಗಿ ಈಗಿನ ಒಂದು ಕಾಲದಲ್ಲಿ ಅಂಗನವಾಡಿ ಮಕ್ಕಳನ್ನು ಹೇಗೆ ಇದು ಮಾಡೋದು, ಸಾಕೋದು, ಹಾಗೆ ಅಂಗನವಾಡಿ ಮಕ್ಕಳನ್ನು ಭಾರತ ದೇಶದ ಸತ್ಪ್ರಜೆಗಳಾಗಿ ಹೇಗೆ ಬೆಳೆಸಬೇಕೆಂಬ ಒಂದು ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ ಡಾಕ್ಟರ್ ಸೌಜನ್ಯ ರೇವಣ್ಕರ್ನವ್ರು ನಿಮ್ಮ ಹತ್ರ ಮಾತಾಡ್ತಾರೆ. ಅಂಗನವಾಡಿ ಮಕ್ಕಳ ವಿಷಯದಲ್ಲಿ ನನ್ನ ಮಿತ್ರರಾದ ಡಾಕ್ಟರ್ ಮಂಜುನಾಥ್ ರೇವಣ್ಕರ್ನವರು ಪೋಷಕರು ಹೇಗೆ ಮಕ್ಕಳನ್ನು ಒಂದು ನೋಡಿಕೊಳ್ಳಬೇಕು, ಹೇಗೆ ಸಾಕಬೇಕೆಂಬ ಒಂದು 2 ಮಾತನ್ನು ಮಾತಾಡಲಿಕ್ಕೆ ಹೇಳಿದ್ದಾರೆ. ಪ್ರಪ್ರಥಮವಾಗಿ ಭಾವನಾತ್ಮಕ ಸಂಪರ್ಕ, ದ ಕಮ್ಯುನಿಕೇಷನ್ ಬಿಟ್ವೀನ್ ದ ಪೇರೆಂಟ್ ಆ್ಯಂಡ್ ದ ಚೈಲ್ಡ್ ಹ್ಯಾಸ್ ಟು ಬಿ ಬೈಂಡಿಂಗ್, ಇಟ್ ಹ್ಯಾಸ್ ಟು ಬಿ ಇಮೋಷ್ನಲಿ ಬೈಂಡಿಂಗ್. ಭಾವನಾತ್ಮಕ ಸಂಪರ್ಕವಿದ್ದರೆ ಮಾತ್ರ ಮಗು ತನ್ನ ಹೆತ್ತವರಿಗೆ ಸ್ಪಂದಿಸುತ್ತದೆ. ಅದು ಬಹಳ ಮುಖ್ಯ. ಎರಡನೆಯದು ಮುಕ್ತ ಸಂಪರ್ಕ, ಓಪನ್ ಕಮ್ಯುನಿಕೇಷನ್. ಈಗಿನ ಕಾಲದಲ್ಲಿ ಏನಂತ ಹೇಳಿದರೆ, ನಾನು ವೈದ್ಯರು ಮತ್ತು ರೋಗಿಗಳ ಸಂಪರ್ಕವು ಹಾಗೆ. ಓಪನ್ ಕಮ್ಯುನಿಕೇಷನ್, ಎವ್ರಿಥಿಂಗ್ ಹ್ಯಾಸ್ ಬಿ ಡಿಸ್ಕಸ್ಡ್. ಮಗುವಿನ ತೊಂದರೆ ಪೋಷಕರ ಹೇಳಬೇಕು, ಪೋಷಕರು ಮಕ್ಕಳ ತೊಂದರೆ. ಮುಕ್ತ ಸಂಪರ್ಕವಿದ್ದರೆ ಮಾತ್ರ ಮಕ್ಕಳ ಒಂದು ಬೆಳವಣಿಗೆ ಒಳ್ಳೆಯದಾಗಿ ನಡೀತದೆ. ಮೂರನೇದು ಬಹಳ ಮುಖ್ಯವಾದ ಕೆಲಸ, ಅದು ಮಕ್ಕಳಲ್ಲೆಲ್ಲ ಎಲ್ಲರಿಗೂ. ಮಗು ಒಂದು ಒಳ್ಳೆಯ ಕೆಲಸ ಮಾಡಿದರೆ ಪೋಷಕರು ಅದನ್ನು ಪ್ರಶಂಸಿಸಬೇಕು, ಅದನ್ನು ಬಹುಮಾನಿಸಬೇಕು. ಎ ಗುಡ್ ವರ್ಕ್ ಡನ್ ಬೈ ಎ ಚೈಲ್ಡ್ ಹ್ಯಾಸ್ ಟು ಬಿ ರೆಕಗ್ನೈಸ್ಡ್ ಇನ್ ದ ಪ್ರಾಪರ್ ಫ್ಯಾಷನ್ ಆ್ಯಂಡ್ ಹ್ಯಾಸ್ ಟು ಬಿ ಗಿವನ್ ಕ್ರೆಡಿಟ್. ಮಗು ಸಣ್ಣ ಪ್ರಾಯದಲ್ಲಿದ್ದಾಗ ತಾನು ಒಳ್ಳೆಯ ಕೆಲಸ ಮಾಡುವುದನ್ನು ಯಾರಾದರೂ ಗುರುತಿಸಿದರೆ ಅದರ ಒಂದು ಮಾನಸಿಕ ಬೆಳವಣಿಗೆಯಲ್ಲಿ ಬಹಳಷ್ಟು ಪ್ರಭಾವ ಕೊಡ್ತದೆ. ದೇ ಸೇ ದ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್, ದ ಮೆಂಟಲ್ ಡೆವಲಪ್ಮೆಂಟ್ ಇಸ್ ಅಟ್ ಅರ್ಲಿ ಏಜ್. ಸೊ ಮಗು ಒಳ್ಳೆಯ ಕೆಲಸ ಮಾಡಿದರೆ ಅದನ್ನು ಉತ್ತಮ ರೀತಿಯಲ್ಲಿ ಒಂದು ಗುರುತಿಸಬೇಕು. ಹಾಗೆ ಮಗುವ ಭಾವನೆಗಳನ್ನು ನೀವು ಭಾವನಾತ್ಮಕವಾಗಿ ಒಂದು ಬೆಳೆಸಬೇಕು. ಒಳ್ಳೆಯ ಭಾವನೆಗಳನ್ನು, ಒಳ್ಳೆಯ ಗುಣಗಳನ್ನು, ಮಗುವ ಒಳ್ಳೆಯ ಗುಣಗಳನ್ನು ಪೋಷಕರು ಬೆಳೆಸಬೇಕು. ಹಾಗೆ ನಮ್ಮ ಉಸ್ಮಾನ್ ಅವರು ಹೇಳಿದರು, ದೊಡ್ಡ ತೊಂದರೆ, ಬಹುಶಃ ಡಾಕ್ಟರ್ ಸೌಜನ್ಯ ರೇವಣ್ಕರ್ ಇನ್ನೂ ಅದನ್ನು ವಿಶ್ಲೇಷಿಸುತ್ತಾರೆ, ಬಹಳ ದೊಡ್ಡ ತೊಂದರೆ ಈಗಿನ ಕಾಲದಲ್ಲಿ ಮೊಬೈಲಿನ ಮಿಸ್ಯೂಸ್ ಅಂತ ಹೇಳ್ಬೋದು. ಈಗಾಗಲೇ ಕರ್ನಾಟಕ ಸರ್ಕಾರವು ಮೊಬೈಲಿನ ಇದನ್ನು ಶಾಲಾ ಮಕ್ಕಳಲ್ಲಿ ನಿಷೇಧಿಸಿದೆ. ಮೊಬೈಲ್ನಲ್ಲಿ ಆಗುವ ಉಪಯೋಗಕ್ಕಿಂತ ಜಾಸ್ತಿ ದುರುಪಯೋಗ. ಸೊ ಮಕ್ಕಳಲ್ಲಿ, ಅಂಗನವಾಡಿ ಮಕ್ಕಳು, ಸಣ್ಣ ಮಕ್ಕಳು, ಅವರನ್ನು ಆ ಮೊಬೈಲಿಂದ ಆದಷ್ಟು ದೂರವಿಡಬೇಕು ಪೋಷಕರು. ಹಾಗೆ TV ಮತ್ತು ಬೇರೆ ಎಲ್ಲ ಈ ಡಿಸ್ಟ್ರಾಕ್ಷನ್ಸ್ ಅಂತ ಹೇಳ್ತೇವೆ, ಅದರಿಂದ ಆದಷ್ಟು ದೂರವಿಡಬೇಕಂತ ಇದು. ಮತ್ತು ಪೋಷಕರು ಏನು ಮಾಡಬೇಕಂತ ಹೇಳಿದರೆ, ಒಂದು ಒಳ್ಳೆಯ ದಿನಚರಿಯನ್ನು ಇಡಬೇಕು.
ಫಾಲೋ ಎ ಗುಡ್ ಟೈಮ್ ಟೇಬಲ್ ಅಂತ ಹೇಳ್ತಾರೆ. ಮಹಾತ್ಮ ಗಾಂಧಿ ಅವರ ಎಕ್ಸ್ಪೆರಿಮೆಂಟ್ಸ್ ಟ್ರೂತ್ನಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಒಂದು ಒಳ್ಳೆಯ ದಿನಚರ್ಯನ್ನಿಡು, ಬೆಳಿಗ್ಗೆ ಬೇಗ ಏಳಿ ಕಡೆಗೆ ಏನೆಲ್ಲ ಮಾಡಬೇಕು ಮಾಡಿ, ಮತ್ತು ಇಡೀ ದಿವಸದ ಒಳ್ಳೆಯ ದಿನಚರಿ ಇದ್ದರೆ ಆ ದಿನಚರಿಯನ್ನು ಮಗು ನೋಡ್ತಾರೆ. ಸೊ ಮಗು, ದ ಚೈಲ್ಡ್ ಫಾಲೋಸ್ ದ ಪೇರೆಂಟ್ಸ್. ಒಳ್ಳೆಯ ದಿನಚರಿ, ಒಳ್ಳೆಯ ಅಭ್ಯಾಸಗಳನ್ನು ಮಾಡ್ತಾ ಇದ್ದರೆ, ನಾವು ಪೋಷಕರಾಗಿ ಮಾಡ್ತಾ ಇದ್ದರೆ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ಸೊ ಒಳ್ಳೆಯ ದಿನಚರ್ಯ ನೀಡಿ, ಹಾಗೆ ಕಡೆಗೆ ಸುರಕ್ಷಿತ ವಾತಾವರಣ ಇಡಬೇಕು ಮನೆಯಲ್ಲಿ, ಹಾಗೆ ಬೇರೆ ಬೇರೆ ಕಡೆಯಲ್ಲಿ. ಲೆಟ್ ದ ಎನ್ವೈರನ್ಮೆಂಟ್ ಬಿ ಎ ಸೇಫ್ ಎನ್ವೈರನ್ಮೆಂಟ್. ಸುರಕ್ಷಿತ ವಾತಾವರಣ ಇಟ್ಟರೆ ಮಗು ಬೆಳೀತದೆ. ಮಗುವುದು ಎನ್ವೈರನ್ಮೆಂಟ್, ಒಳ್ಳೆಯ ಒಂದು ವಾತಾವರಣ ಒಂದು ಮೇಂಟೈನ್ ಮಾಡಬೇಕಾದ್ರೆ ಪೋಷಕರದ್ದು ಪಾತ್ರ ಬಹಳಷ್ಟು ಮುಖ್ಯ. ಹಾಗೆ ಈಗ ಪೋಷಕರಲ್ಲಿ ನನ್ನ ಒಂದು ಕಿವಿಮಾತೇನಂತ ಹೇಳಿದರೆ, ಮಗು ಬೆಳೆಯುವಾಗ there are certain warning signs of a child going astray. ಈ ವಾರ್ನಿಂಗ್ ಸೈನ್ಸ್, ಈ ಸೂಚನೆಗಳನ್ನು ಪೋಷಕರು ಬೇಗ ಹಿಡಿದ್ರೆ, ಅಂದರೆ ಪತ್ತೆ ಹಿಡಿದ್ರೆ ಆ ಮಗುವಿನ ಬೆಳವಣಿಗೆಯಲ್ಲಿ ಬಹಳಷ್ಟು ಪ್ರಪ್ರಥಮವಾಗಿ ವರ್ತನೆಯಲ್ಲಿ ಪರಿವರ್ತನೆ. ಮಗುವಿನ ವರ್ತನೆಯಲ್ಲಿ ಒಂದು ಪರಿವರ್ತನೆ, ಏನೋ ಒಂದು ನಮ್ಮನೆ ವರ್ತನೆ ಇದೆ, ಇದು ವರ್ತನೆ ಬದಲಾದರೆ ಬಹುಶಃ ಏನೋ ಒಂದು ತೊಂದರೆ ಇದೆ. ಸೊ ಬಿಹೇವಿಯರಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್. ಹಾಗೆ ಇನ್ನೊಂದು ಏನಂತ ಹೇಳಿದರೆ, ಶಾಲೆಯಲ್ಲಿ ತೊಂದರೆಗಳು. ಶಾಲೆಯಲ್ಲಿ ಹೋಗುವಾಗ ಶಾಲೆಯನ್ನು ತಪ್ಪಿಸುವುದು, ಕ್ಲಾಸನ್ನು ತಪ್ಪಿಸುವುದು, ಓದನ್ನು ತಪ್ಪಿಸುವುದು, ಮತ್ತು ಶಿಕ್ಷಕರ ದೂರುಗಳು, ಇಂಥದ್ದೆಲ್ಲ ಬಂದರೆ ಮಗುವಿನಲ್ಲಿ ಭಾಳಷ್ಟು ಒಂದು ತೊಂದರೆ ಬರ್ತಾ ಉಂಟಂತ ಹೇಳಿ ವಾರ್ನಿಂಗ್ ಸೈನ್ಸ್ ಅಂತ ನಮ್ಮ ಪೋಷಕರು ಅದನ್ನು ಗಮನಿಸಿ ಅದಕ್ಕೆ ಬೇಕಾದ ಕ್ರಮಗಳನ್ನು ತಗೊಳ್ಬೇಕು. ಭಾವನಾತ್ಮಕ ಸಮಸ್ಯೆಗಳು, ಮಕ್ಕಳಲ್ಲಿ ಬಹಳಷ್ಟು ಭಾವನಾತ್ಮಕ ಸಮಸ್ಯೆಗಳು ಬರ್ತವೆ. ಈ ಭಾವನಾತ್ಮಕ ಸಮಸ್ಯೆಗಳನ್ನು ತಿಳಿದುಕೊಂಡು ನಾವು ಪೋಷಕರು ಮುಂದಿನ ಹೆಜ್ಜೆಯಲ್ಲಿರಬೇಕು. ಹೀಗೆ ಇಂಥದ್ದೆಲ್ಲ ವಾರ್ನಿಂಗ್ ಸೈನ್ಸನ್ನೆಲ್ಲ ನೋಡಿ ಅಂಗನವಾಡಿಯ ಪೋಷಕರು ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಬಹಳಷ್ಟು ಅವರ ಪಾತ್ರ ಬಹಳ ಮಹತ್ವದಿದೆ. ಇಲ್ಲಿ ಸಾಧಾರಣ 500 ಅಂಗನವಾಡಿ ಮಕ್ಕಳು ಸೇರಿದ್ದೀವಿ. ಅಂಗನವಾಡಿ ಮಕ್ಕಳು ನನಗೆ ತಿಳಿದ ಪ್ರಕಾರ LKG ಮತ್ತು UKG ಮಕ್ಕಳು. ಈ ಮಕ್ಕಳ ಭವಿಷ್ಯ ಬಹಳ ಮಹತ್ವದ್ದು. ಈ ಮಕ್ಕಳು ನಮ್ಮ ಭಾರತ ದೇಶದ ಸತ್ಪ್ರಜೆಗಳಾಗಿ ಬಾಳಬೇಕಾದ್ರೆ, ಒಳ್ಳೊಳ್ಳೆ ಶಾಲೆಗಳಲ್ಲಿ ಸೇರಬೇಕಾದ್ರೆ, ಮುಂದೆ ಕಲಿಬೇಕಾದ್ರೆ, ಮುಂದೆ ಒಳ್ಳೆ ವಿದ್ಯಾಭ್ಯಾಸ ಹೊಂದಿಕೊಂಡು ಒಳ್ಳೆ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಬೇಕಾದ್ರೆ ಪೋಷಕರ ಪಾತ್ರ ಬಹಳ ಮಹತ್ವದ್ದು. ಆಹಾರದ ವಿಷಯದಲ್ಲಿ ನಮ್ಮ ಪೀಡಿಯಾಟ್ರಿಷಿಯನ್ ಹೇಳ್ತಾರೆ, ಒಳ್ಳೆಯ ಆಹಾರ, ಜಂಕ್ ಫುಡ್ ಎಂಬ ವಿಷಯವನ್ನು ತಪ್ಪಿಸಬೇಕು, ಅದನ್ನು ನಮ್ಮ ಮಕ್ಕಳ ತಜ್ಞರು ಹೇಳ್ತಾರೆ. ಸೊ ಒಳ್ಳೆಯ ಆರೋಗ್ಯ, ಸುರಕ್ಷಿತ ವಾತಾವರಣ, ಮನೆಯಲ್ಲಿ ಓದುವ ಮಕ್ಕಳನ್ನು ಓದಿಸುವ ಅಂಥದ್ದು ಎಂಕರೇಜ್ಮೆಂಟ್ ಕೊಡುವಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯವಾಗಿದೆ. ಒಮ್ಮೊಮ್ಮೆ ಪೋಷಕರಿಗೆ ಸ್ವಲ್ಪ ತೊಂದರೆ ಇದ್ದರೆ ಪೋಷಕರು ಶಾಲಾ ಶಿಕ್ಷಕರ, ಅಂದರೆ ಅಂಗನವಾಡಿ ಶಾಲಾ ಶಿಕ್ಷಕರ ಅಥವಾ ಅವರ ಸಹಾಯವನ್ನು ತೆಗೆದುಕೊಳ್ಬೋದು. ಹಾಗೆ ಊರಿನಲ್ಲಿ ಬಹಳಷ್ಟು ಕೌನ್ಸಿಲರ್ಸ್ ಅಂತ ಸರ್ಕಾರಿ ಮತ್ತು ಇದ್ದಾರೆ, ಪ್ರೈವೇಟ್, ಅವರ ಸಹಕಾರವನ್ನು ತೆಗೆದುಕೊಳ್ಬೇಕು. ಈ ಎಲ್ಲ ಸಹಕಾರವನ್ನು ತೆಗೆದುಕೊಂಡು ಈ ಅಂಗನವಾಡಿ ಮಕ್ಕಳ ಭವಿಷ್ಯವನ್ನು, ಉಜ್ವಲ ಭವಿಷ್ಯವನ್ನು ಕಲ್ಪಿಸಿಕೊಡ್ಬೇಕಾಗಿ ನನ್ನ ವಿನಂತಿ. ಈಗ ನಾವು ನೋಡ್ತೇವೆ ಮಕ್ಕಳಲ್ಲಿ ಸಮಾಜದಲ್ಲಿ ಬಹಳಷ್ಟು ಸಮಸ್ಯೆಗಳು ಮಕ್ಕಳಿಗೆ ಇದ್ದಾವೆ. ಇಂದಿನ ಮಕ್ಕಳು ಬೆಳೀತಾ ಇದ್ದಾಗ ಈ ಸಮಸ್ಯೆಗಳನ್ನು ಅವರು ಎದುರಿಸಬೇಕಾದ್ರೆ, ಅವರಿಗೆ ಆತ್ಮಸ್ಥೈರ್ಯ ಬರಬೇಕಾದ್ರೆ ಪೋಷಕರದ್ದು ಪಾತ್ರ ಬಹಳ ಮಹತ್ವದ್ದು.
ಹಾಗೆ ನಮ್ಮ ಅಂಗನವಾಡಿಯಲ್ಲಿ ಆಗಾಗ ಅಂಗನವಾಡಿಗಳಲ್ಲಿ ಹಾಗೆ ಪೋಷಕರ ಸಭೆ ಸೇರ್ತದಂತ ನಮ್ಮ ಇವರು ಹೇಳ್ತಾ ಇದ್ರು ಡೆಪ್ಯೂಟಿ ಡೈರೆಕ್ಟರ್. ಆ ಸಭೆಗಳಿಗೆ ತಾವೆಲ್ಲರೂ ಪೋಷಕರು ಆಗಾಗ ಹೋಗಿ ಶಾಲಾ ಶಿಕ್ಷಕರು, ಅಂಗನವಾಡಿ ಶಾಲಾ ಶಿಕ್ಷಕರು ನಿಮ್ಮ ಮಕ್ಕಳಲ್ಲಿ ಏನೋ ತೊಂದರೆ ಇದ್ದರೆ ಅದನ್ನು ನಿಮ್ಗೆ ಹೇಳಿದರೆ ನೀವು ಅದನ್ನು ಅಪಾರ್ಥವಾಗಿ ತಿಳ್ಕೊಳ್ಳದೆ ಅದನ್ನು ಯು ಶುಡ್ ಟೇಕ್ ಇಟ್ ದ ಗುಡ್ ಸ್ಪಿರಿಟ್. ಹಾಗೆ ತೆಕ್ಕೊಂಡು ನಿಮ್ಮ ಮಕ್ಕಳದ್ದು ಒಂದು ಮಕ್ಕಳ ಬೆಳವಣಿಗೆಯಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ ಅಂತ ಹೇಳಿಕೊಂಡು, ಹಾಗೆ ನಮ್ಮ ರೋಟ್ರಿ ಸಂಸ್ಥೆ, ನಮ್ಮ ಡಾಕ್ಟರ್ ಮಂಜುನಾಥ್ ರೇವಣ್ಕರ್ ರೋಟ್ರಿ ಸದಸ್ಯರು, ನಾನು ರೋಟ್ರಿ ಸದಸ್ಯರು. ರೋಟ್ರಿಯು ಈ ಅಂಗನವಾಡಿ ಕೇಂದ್ರಗಳ ಒಂದು ಬೆಳವಣಿಗೆಯಲ್ಲಿ ಭಾಳಷ್ಟು ಒಂದು ಶ್ರಮಿಸಿದೆ. ಒಂದು 4-5 ವರ್ಷ ಹಿಂದೆ ನಮ್ಮ ಇಡೀ ರೋಟ್ರಿ ಜಿಲ್ಲೆ, ಸಾಧಾರಣ 4 ಕಂದಾಯ ಜಿಲ್ಲೆಗಳನ್ನು ಒಳಗೊಂಡ ರೋಟ್ರಿ ಜಿಲ್ಲೆ, ಮಂಗಳೂರು, ಮಡಿಕೇರಿ, ಚಾಮರಾಜನಗರ ಮತ್ತು ಮೈಸೂರು, ಈ 4 ಜಿಲ್ಲೆಗಳಲ್ಲಿ ಅಂಗನವಾಡಿಗಳ ಇದರಲ್ಲಿ ಎಸ್ಪೆಷಲಿ ಬ್ಯೂಟಿಫಿಕೇಷನ್ ಆಫ್ ದ ಅಂಗನವಾಡಿ, ಹಾಗೆ ಮಕ್ಕಳು ಜಾಸ್ತಿ ಬರುವ ಮಕ್ಕಳು ಇನ್ನಿನ್ನು ಅಂಗನವಾಡಿಗೆ ಬರಬೇಕು, ಅಂಗನವಾಡಿಯಲ್ಲಿ ಭಾಳಷ್ಟು ಸಮಯ ಕಳಿಬೇಕಂತ ಒಂದು ನಮ್ಮ ರೋಟ್ರಿಯ ಶ್ರಮ ಬಹಳಷ್ಟು ನಾವು ಮಾಡಿದ್ದೇವೆ, ಇನ್ನು ಮುಂದೆ ಮಾಡ್ತೇವೆ. ಹಾಗೆ ರೋಟ್ರಿ ಸಂಸ್ಥೆಯ ವತಿಯಿಂದ ಅಂಗನವಾಡಿಗಳಿಗೆ ನಮ್ಮ ಸಂಪೂರ್ಣ ಸಹಕಾರವನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಸೂರಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನವರು ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಟದಕ್ಕೆ ನಮ್ಮ ರೋಟರಿ ಸಂಸ್ಥೆ ಮತ್ತು ನನ್ನ ವೈಯಕ್ತಿಕ ಒಂದು ನೆಲೆಯಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ನನಗೆ ಬಹಳ ಖುಷಿಯಾಗ್ತದೆ. ಇನ್ನು ಇಂತಹ ಕಾರ್ಯಗಳು ಇನ್ನು ಮುಂದೆ ಭಾಳಷ್ಟು ನಡೀಲಿ ಅಂತ ನನ್ನ ಒಂದು ಕೇಳಿಕೆಯನ್ನಿಟ್ಟು ನಿಮಗೆಲ್ಲರಿಗೂ ನನ್ನ ಧನ್ಯವಾದ.